APMC ಸಚಿವರು ಕೂಡ ಇವರೇ, ಸಣ್ಣ ಕೈಗಾರಿಕೆಯ ಸಚಿವರು, ವೆರಿ ಇಂಪಾರ್ಟೆಂಟ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಇಲಾಖೆ. 1467 ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು, ಬಜೆಟ್ನಲ್ಲಿ ಘೋಷಣೆ ಆಗಿತ್ತು 1467 ಕೋಟಿ ರೂಪಾಯಿ. ಅದರಲ್ಲಿ ಮೊದಲ 2.5 ತಿಂಗಳಲ್ಲಿ 122 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಅದರಲ್ಲಿ 54 ಕೋಟಿ ರೂಪಾಯಿಯನ್ನು ಶರಣಬಸಪ್ಪ ದರ್ಶನಾಪುರ ಅವರ ಸಣ್ಣ ಕೈಗಾರಿಕೆ ಇಲಾಖೆ ಬಳಸಿಕೊಂಡಿದೆ. ಬಳಕೆ ಆಗದೇ ಇರತಕ್ಕಂಥ ಅನುದಾನದ ಮೊತ್ತ ಏನಿದೆ ಅದು 68 ಕೋಟಿ ರೂಪಾಯಿ. ಅಲ್ಲಿಗೆ ಒಟ್ಟು ಬಜೆಟ್ನಲ್ಲಿ ಘೋಷಿತ ಅನುದಾನ ಏನಿದೆ ಅದರಲ್ಲಿ 3.70% ಮೊತ್ತವನ್ನು ಶರಣಬಸಪ್ಪ ದರ್ಶನಾಪುರ ಅವರ ಇಲಾಖೆ ವೆಚ್ಚ ಮಾಡಿದೆ, ಖರ್ಚು ಮಾಡಿದೆ ಅಥವಾ ಬಳಕೆ ಮಾಡಿಕೊಂಡಿದೆ. ಈ ಅನುದಾನದ ವಿಚಾರ ಏನಿದೆ, ಬಿಡುಗಡೆಯಾಗಿರುವಂಥ ಮೊತ್ತ ಏನಿದೆ, ಟಿಲ್ ಮಾರ್ಚ್ ಮುಂದಿನ ವರ್ಷದ ಅಂತ್ಯದವರೆಗೂ ಸಮಯ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಒಂದು ಬಜೆಟ್ ಅವಧಿ ಅಂತ ಇರುತ್ತಲ್ಲ, ಆ ಬಜೆಟ್ ಅವಧಿಯಲ್ಲಿ ಒಂದು ವರ್ಷ ಏಪ್ರಿಲ್ 1ರಿಂದ ಮುಂದಿನ ವರ್ಷದ ಮಾರ್ಚ್ ಅಂತ್ಯ, ಅದ್ರ ಒಳಗಡೆ ಅದು ಸಮರ್ಪಕವಾಗಿ ಬಳಕೆ ಆಗಬೇಕು. ಈಗ ಬಜೆಟ್ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಒಂದು ಸರ್ಕಾರ ರಾಜ್ಯದಲ್ಲಿ ಇಂತಿಂಥ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ನಾವು ಮನಸ್ಸು ಮಾಡಿದ್ದೀವಿ, ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ, ಅದಕ್ಕೋಸ್ಕರ ದುಡ್ಡನ್ನು ತೆಗೆದಿಟ್ಟಿದ್ದೀವಿ ಅಂಥೇಳಿ ಅದು ಆ ವರ್ಷನೇ ಬಳಕೆ ಬರಬೇಕು. ಅಥವಾ ಈಗ ಬಜೆಟ್ನ ಕೊನೆಯ ಅವಧಿ ಮುಂದಿನ ವರ್ಷದ ಜನವರಿ ಅಥವಾ ಫೆಬ್ರವರಿಗೆ ಈ ವರ್ಷ ಘೋಷಣೆ ಆಗಿರ್ತಕ್ಕಂತಹ ಯೋಜನೆಯನ್ನು ತಂದು ಕೂರಿಸಿದ್ರೆ ಏನು ಪ್ರಯೋಜನ ಬಂತು? ಒಂದು ವರ್ಷ ಬಳಕೆ ಆಗಬೇಕಲ್ವ ಯೋಜನೆ. ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರೆ ಒಂದು ಆರ್ಥಿಕ ವರ್ಷದಲ್ಲಿ ಬಜೆಟ್ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಟಿಲ್ ಡೇ 1 ಇಟ್ ಸೆಲ್ಫ್. ಈಗ ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರದಲ್ಲಿ ಬಜೆಟ್ ಮಂಡನೆಯ ಅವಧಿಯನ್ನು ಜನವರಿಗೆ ಶಿಫ್ಟ್ ಮಾಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ ಏಪ್ರಿಲ್ ಆರಂಭದಿಂದ ಮುಂದಿನ ವರ್ಷದ ಅಂತ್ಯದವರೆಗೆ ಬಜೆಟ್ನಲ್ಲಿ ಘೋಷಣೆಯಾದಂತಹ ಕಾರ್ಯಕ್ರಮಗಳೇನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟೈಮ್ ಬೇಕಾಗುತ್ತೆ. ಇಲ್ಲದಿದ್ದರೆ ಬಜೆಟ್ನ ಘೋಷಣೆಗಳು ಹಾಗೆ ಉಳಿದುಕೊಳ್ತವೆ. ಬಜೆಟ್ನ ಘೋಷಣೆಗಳಲ್ಲಿ ಘೋಷಿತ ಅನುದಾನಗಳು ಅಥವಾ ಫಂಡ್ ಬಳಕೆ ಆಗಲ್ಲ, ಕಾರ್ಯಕ್ರಮಗಳು ಪೂರ್ಣ ಪ್ರಮಾಣದಲ್ಲಿ ಜನರಿಗೆ ರೀಚ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ. ಸೊ ಆ ಕಮಿಟ್ಮೆಂಟ್ ಬೇಕು. ಮುಂದಿನ ವರ್ಷದ ಮಾರ್ಚ್ವರೆಗೆ ಟೈಮ್ ಇದೆ ಅಂಥೇಳಿ ಕಾಯುವಂಥದ್ದಲ್ಲ, ಕಾಯಬಾರ್ದು ಕೂಡ. ಸೊ ಒಂದು ವರ್ಷದ ಬಜೆಟ್ ಅಂತ ಹೇಳಿದ್ರೆ ಒಂದು ವರ್ಷದ ಕಾರ್ಯಕ್ರಮ ಒಂದು ವರ್ಷದ ಮಟ್ಟಿಗೆ ಸಿಗಬೇಕು ಜನಕ್ಕೆ ಆ ನಿರ್ದಿಷ್ಟ ಬಜೆಟ್ ಅವಧಿಯಲ್ಲಿ. ಯಾಕೋ ಸಚಿವರಿಗೆ ಆಸಕ್ತಿ ಇಲ್ಲ. ಮುಖ್ಯಮಂತ್ರಿಗಳೇ ಅವರ 2 ಇಲಾಖೆಯಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಸರ್ಪ್ರೈಸ್ ಅಪ್ಪ, ಶಾಕಿಂಗ್. ಸೊ ಅಲ್ಲಿಗೆ ನಾವು 10 ಸಚಿವರ ಲಿಸ್ಟನ್ನು ಕೊಟ್ವಿ. 10 ಸಚಿವರ ಲಿಸ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಇರ್ತಕ್ಕಂಥ 2 ಖಾತೆಗಳು ಇದ್ದಾವೆ. 10 ಖಾತೆಗಳ ಪೈಕಿ 10 ಖಾತೆಗಳೇನಿದ್ದಾವೆ ಆ 10 ಖಾತೆಗಳ ಪೈಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಇರ್ತಕ್ಕಂತಹ 2 ಖಾತೆಗಳಿದ್ದಾವೆ ಕಳಪೆ ಪ್ರದರ್ಶನದ ಪಟ್ಟಿಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.